ಒಂದು ಊರಲ್ಲಿ ಇಬ್ಬರು ಗೆಳೆಯರಿದ್ರು. ಇಬ್ಬರು ನಿರ್ಗತಿಕರಾಗಿದ್ರು. ಅವ್ರಿಗೆ ಯಾರಿಗೋ ಸಲಹೆ ಮಾಡಿದ್ರಂತೆ, ಕಾಬೂಲಿನ ಸುಲ್ತಾನ ಇದ್ದಾನಲ್ಲ, ಬಹಳ ಕರುಣಾಮಯಿ, ಏನು ಕೇಳಿದ್ರೆ ಇಲ್ಲ ಅನ್ನೋಲ್ಲ, ಹೋಗೋಣ ಅವನ ಕಡೆ ಹೋಗಿ ಕೇಳೋಣ, ಸಹಾಯ ಪಡೆಯೋಣ ಅಂತ ಹೊರಟು. ಇವರು ಕಾಬೂಲಿ ಹತ್ತಿರ ಹೋಗ್ತಿದ್ದಾಗ ಮತ್ತೊಬ್ಬ ವ್ಯಕ್ತಿ ಬಂದು ಸೇರ್ಕೊಂಡ. ಅವನು ಇವ್ರು ಹಾಗೆ ಕಾಬೂಲಿ ಬರ್ತಿದ್ದವನು. 3 ಜನನೂ ಊರ ಮುಂದೊಂದು ಧರ್ಮಶಾಲೆ ಇತ್ತು, ಅಲ್ಲಿ ಉಳ್ಕೊಂಡ್ರು. ಆಗಲೇ ರಾತ್ರಿ ಆಗ್ತಾ ಇತ್ತಲ್ಲ. ಮರುದಿನ ಬೆಳಗ್ಗೆ ಅರಮನೆಗೆ ಹೋಗಿ ಸುಲ್ತಾನನ ಕಾಣಬೇಕು, ಅವನನ್ನು ಬೇಡ್ಕೋಬೇಕು ಅಂತ ಅವ್ರ ಯೋಜನೆ. ಆದರೆ ಅವತ್ತೇನಾಗಿತ್ತು ಗೊತ್ತಾ? ಸುಲ್ತಾನ ತನ್ನ ಅಂಗರಕ್ಷಕರನ್ನು ಕರ್ಕೊಂಡು ಮಾರುವೇಷದಲ್ಲಿ ನಗರ ಸುತ್ತಾ ಇದ್ದ. ಇದು ಆಗಿನ ಕಾಲದ ರಾಜರು ಮಾಡ್ತಿದ್ದದ್ದು. ನಮ್ಮ ಪೊಲೀಸರು ಯಾಕೆ ಕೆಲಸ ಮಾಡ್ತಾರೆ ನೋಡೋದಕ್ಕೆ ಮಾರುವೇಷದಲ್ಲಿ ಹೋಗ್ತಿದ್ರಂತೆ ಅವ್ರು. ಆಗ ಹೋಗುವಾಗ ಧರ್ಮಶಾಲೆಗೆ ಬಂದು ಸಾಮಾನ್ಯರ ಹಾಗೆ ಆತರು ಕೂತ್ಕೊಂಡ ಸುಲ್ತಾನ. ಇವ್ರು ನೋಡಿದ, ತಾವ್ಯಾರು, ಯಾಕೆ ಬಂದಿದ್ದೀರಿ ಕಾಬೂಲಿಗೆ ಅಂತ ಕೇಳಿದ. ಮೊದಲೇದವನು ಹೇಳ್ದ, ಸ್ವಾಮಿ, ಒಂದು ಸಮಯಕ್ಕೆ ನಾನು ಭಾರಿ ಶ್ರೀಮಂತ ಆಗಿದ್ದವನು. ಇತ್ತೀಚೆಗೆ ಏನೋ ದೈವ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೇನೆ. ಘನವಂತರಾದ ಸುಲ್ತಾನರಿದ್ದಾರಲ್ಲ, ಅವ್ರು ನನಗೊಂದಿಷ್ಟು ಧನ ಸಹಾಯ ಮಾಡಿದರೆ ಮತ್ತೆ ವ್ಯಾಪಾರ ಬೆಳೆಸ್ಕೋತೀನಿ ಅಂದ. ಎರಡನೇದವನು ಹೇಳ್ದ, ಸ್ವಾಮಿ, ನನಗೊಬ್ಬರು ಸುಂದರಿಯಾದ ಹೆಂಡತಿ ಇದ್ಲು. ಆಕೆ ಸೌಂದರ್ಯ ಅನುಪಮವಾದದ್ದು. ಆದರೆ ಏನು ಮಾಡೋ ದುರ್ದೈವ, ಕಳೆದ ವರ್ಷ ಹಾವು ಕಚ್ಚಿ ಸತ್ತೋದ್ಲು. ಇದು ನನ್ನ ಬದುಕೇ ಶೂನ್ಯ ಆಗಿ ಹೋಗಿದೆ, ಇರೋಕ್ಕೆ ಸಾಧ್ಯ ಇಲ್ಲ ಅನ್ಸುಟ್ಟಿದೆ. ನಾನು ಕೇಳಿದ್ದೀನಿ, ಸುಲ್ತಾನರ ಜನಾನ ಅಂದರೆ ಅವರ ಅರಮನೆಯಲ್ಲಿ ಸಾಕಷ್ಟು ಜನ ತುಂಬ ಸುಂದರಿಯರಿದ್ದಾರೆ ಅಂತ ಕೇಳಿದ್ದೇನೆ. ಆ ಸುಲ್ತಾನರ ನನ್ನ ಮೇಲೆ ಒಲಿದು ಒಂದು ಚೆಲುವೆಯನ್ನು ದಯಪಾಲಿಸ್ಬಿಟ್ರೆ ಮದುವೆಯಾಗಿ ಸುಖವಾಗಿರ್ತೇನೆ ಅಂದ. ನಿಂದೇನಪ್ಪ ಅಂತ ಮೂರೈದವನು ಕೇಳಿದ ಸುಲ್ತಾನ. ನನಗೆ ಯಾವ ಬೇಡಿಕೆನೇ ಇಲ್ಲ ಸ್ವಾಮಿ, ಯಾರನ್ನು ಬೇಡೋದು, ಎಲ್ಲರೂ ಭಿಕ್ಷುಕರ ತಾನೇ. ಸುಲ್ತಾನ ಕೂಡ ಭಿಕ್ಷುಕನೇ, ಭಗವಂತನ ಕೇಳ್ತಾರೆ. ನಾನು ಸುಲ್ತಾನನ ಕೇಳಿದ ಭಗವಂತನನ್ನೇ ಕೇಳ್ತೀನಿ. ಅವನು ನನ್ನ ಯೋಗ್ಯತೆಗೆ ತಕ್ಕದ್ದನ್ನು ಕೇಳದೆ ಕೊಡ್ತಾನೆ. ಭಗವಂತ ಎಂದೂ ಹೆಚ್ಚಿಗೆ ಕೊಡಲ್ಲ, ನನ್ನ ಯೋಗ್ಯತೆಗೆ ತಕ್ಕದಾದನ್ನು ಕೊಡ್ತಾನೆ. ಆದ್ದರಿಂದ ನಾನು ಯಾರನ್ನೂ ಬೇಡೋದಿಲ್ಲ, ಇವ್ರ ಜೊತೆಗೆ ಬಂದೆ ಅಷ್ಟೇನೆ ನಾನು ಅಂದ. ಮರುದಿನ ಸುಲ್ತಾನ 3ರನ್ನು ಅರಮನೆ ದರ್ಬಾರಿಗೆ ಕರೆದ. ಇವ್ರು ನೋಡಿದ್ರು, ಓಹೋ, ಇನ್ನು ತಾವು ಮಾತಾಡದಂಥ ವ್ಯಕ್ತಿಯೇ ಸುಲ್ತಾನ ಅಂತೇಳಿದ್ ಭಾರಿ ಆಶ್ಚರ್ಯ ಆಯ್ತು. ಸುಲ್ತಾನ 3 ಜನರಿಗೆ ತಮ್ಮ ತಮ್ಮ ಅಪೇಕ್ಷೆಗಳನ್ನು ದರ್ಬಾರಲ್ಲಿ ಕೇಳ್ಕೊಳಕ್ಕೆ ಹೇಳಿದ. ಅವ್ರು ಕೇಳಿದ ಹಾಗೆ ಮೊದಲೇದವನಿಗೆ 2 ಚೀಲ ಬಂಗಾರದ ನಾಣ್ಯಗಳನ್ನು ಕೊಟ್ಟ. ಎರಡನೇದವನಿಗೆ ಅತ್ಯಂತ ಚೆಲುವೆಯಾದ ಹುಡುಗಿಯನ್ನು ಕೊಟ್ಟ. ನೀನೇನಾದರೂ ಕೇಳ್ಕೊಳಯ್ಯ ಅಂತ 3ನೇದವನಿಗೆ ಹೇಳಿದ. ಒತ್ತಾಯ ಮಾಡಿದ. ಆತ, ಬೇಡ ಸ್ವಾಮಿ, ನನಗೇನು ಕೇಳಲ್ಲ, ಮನುಷ್ಯರನ್ನು ಯಾರೂ ಕೇಳಬಾರ್ದು ಅಂದ್ಕೊಂಡಿದ್ದೀನಿ, ಭಗವಂತನ ಕೇಳ್ತೀನಿ ಅಂತ ನಿರಾಕರಿಸ್ಬಿಟ್ಟ. ನಂತರ 3 ಜನ ಜೊತೆಯಾಗಿ ತಮ್ಮ ಊರಿಗೆ ಹೊರಟರು. ಈ ಸುಲ್ತಾನ್ ಹಿಂದೆ ಮಂತ್ರಿಗಳಿರ್ತಾರಲ್ಲ, ಉಪಧ್ಯಾಪಿಗಳಿರ್ತಾರೆ, ಅವರಂದ್ರು, ಸ್ವಾಮಿ ನೋಡಿ, ಆ 3ನೇ ಉದ್ದಟ ಅಲ್ವಾ, ಏನು ಕೇಳಿದ್ರು ಕೊಡ್ತೀನಿ ಅಂತ ಅನ್ಬೇಕಾದ್ರೆ ಕೇಳಬಾರ್ದ, ನಿಮ್ಗಿಂತ ದೊಡ್ಡವನು ದೇವರು ಅಂತ ಹೇಳ್ತಾನೆ, ಉದ್ದಟ ಅವನು ಅಂತ. ಈ ಸುಲ್ತಾನ್ಗೆ ಇವನೇ ಹಿತ್ತಾಳೆ ಕಿವಿ. ತಕ್ಷಣ ಸುಲ್ತಾನ್ ಹೇಳ್ದ, ತನ್ನ ಅಂಗರಕ್ಷಕನ ಕರೆದು, ಈ ನೋಡೋ 3 ಜನ ಹೋಗಿದ್ದಾರೆ ಈಗ, ನೀನು ನೋಡಿಲ್ಲ, ಅವರು 3 ಜನ ಹೋಗ್ತಾರೆ, ಅದ್ರಲ್ಲಿ ಬರಿಗೈಯಲ್ಲಿ ಹೋಗ್ತಿದ್ದವನು ತಲೆ ಕತ್ತರಿಸಿ ತರಬೇಕು. ಗೊತ್ತಾಯ್ತಾ? ಯಾವನು ಬರಿಗೈಯಲ್ಲಿ ಹೋಗ್ತಿದ್ದಾನೋ ಅವನ ತಲೆ ಕತ್ತರಿಸ್ಬೇಕು. ಯಾಕಂದ್ರೆ ಒಬ್ಬನ ಕೈಯಲ್ಲಿ ಬಂಗಾರದ ಚೀಲ ಇದೆ, ನಾಣ್ಯಗಳ ಚೀಲ ಇದೆ, ಇನ್ನೊಬ್ಬ ಆ ಹುಡುಗಿ ಕೈ ಹಿಡ್ಕೊಂಡಿದ್ದಾನೆ, 3ನೇದವನ ಕಡೆ ಏನೂ ಇಲ್ಲ, ಅವನ ತಲೆ ಕತ್ತರಿಸ್ಕೊಂಬ ಅಂತ ಹೇಳ್ದ. ದೈವ ಹೇಗಿರುತ್ತೆ ನೋಡಿ. ಈ ಅಂಗರಕ್ಷಕ ಅಲ್ಲಿ ಹೋಗೋ ಸಮಯಕ್ಕೆ ಮೊದಲೇದವನ ಬಂಗಾರದ ನಾಣ್ಯ ಹೊರೋದು ಭಾರ ಆಗಿತ್ತು. ಅವನಿಗೆ ಹೊರಗಡೆ ನಿಸರ್ಗ ಕರೆಗೆ ಹೋಗ್ಬೇಕಾಗಿತ್ತು. ಮತ್ತೆ ಹಿಡ್ಕೊಳಪ್ಪ ಇದನ್ನ, ನಾ ಬರ್ತೀನಿ ಅಂತ ಹೇಳಿ ಅವನೇನು ಮಾಡ್ದ, ಭಾರವಾದ ಚೀಲ ಇತ್ತಲ್ಲ 3ನೇದವನು ಹಿಡ್ಕೊಂಡಿದ್ದ. ಆ ಹೊತ್ತಿಗೆ ಸರಿಯಾಗಿ ಅಂಗರಕ್ಷಕ ಬಂದ. ಯಾರ ಕೈ ಖಾಲಿ ಇದೆ ಈಗ? ಬಂಗಾರ ಚೀಲ ಹಿಡ್ಕೊಂಡಿದ್ದಾನಲ್ಲ ನಾಣ್ಯ, ಅವನ ಕೈಯಲ್ಲಿ ಏನಿಲ್ಲ, ಇವನ ಕೈಯಲ್ಲಿ ಕೊಟ್ಟಿದ್ದಾನಲ್ಲ. ರಾಜ ಹೇಳಿದ್ದೇನು, ಬರಿಗೈಲಿರೋನು ಕೊಂದು ಬಾ ಅಂತ. ಮೊದಲೇದವನು ತಲೆ ಕತ್ತರಿಸ್ಕೊಂಡು ಸುಲ್ತಾನ ತೋರಿಸ್ದ. ಅಯ್ಯೋ, ಇವನ್ ಯಾಕೆ ಕೊಂದೇವ್ ನೀನು, ನಾಣ್ಯ ಪಡ್ಕೊಂಡವ್ ನೀವನು, ಬರಿಗೈಲಿ ಇರ್ತಾನಲ್ಲ ಅವನ ತಲೆ ತಗೊಂಬಾ ಅಂತ ಹೇಳ್ದ. ಮತ್ತೆ ಅಂಗರಕ್ಷಕ ಹೋದ. ಅವನ ತಲೆ ಇಲ್ಲ, ಬರೀ ಅಂಗರಕ್ಷಕ ಅಷ್ಟೇನೆ ಇರ್ಬೇಕು ಅವನು. ಅಲ್ಲಿ ಹೋಗೋ ಹೊತ್ತಿಗೆ ಏನಾಗಿತ್ತು ಅಂದ್ರೆ, ಈ ಬಂಗಾರದ ಚೀಲ ಇವನ ಕಡೆ ಇದೆ, 3ನೇದವನ ಕಡೆಗೆ, 2ನೇದವನ ಕೈಯಲ್ಲಿ ಚೆಲುವೆ ಇದ್ದಾಳೆ. ಆ ಚೆಲುವೆ ನೀರಡಿಕೆ ಆಗಿತ್ತು. ಇವನೇನ್ ಮಾಡಿದ, 2ನೇದವನು, ಒಂದು ಕೆಲಸ ಮಾಡಯ್ಯ, ನಾನು ಬಂಗಾರ ಚೀಲ ಹಿಡ್ಕೊಂಡಿರ್ತೀನಿ, ಆಕೆ ನೀರಿನ ತೋರ್ಸ್ಕೊಂಬ ಜಾಗ ಅಂತ ಹೇಳಿದ. ಆ 3ನೇದವನು ಆಕೆಯನ್ನು ಕರ್ಕೊಂಡು ಹೋಗಿ ಹತ್ತಿರದ ಕೊಳದ ಹತ್ರ ಹೋಗಿದ್ದ. ಸುಸ್ತಾಗಿದ್ದಂಥ 2ನೇದವ ಬರಿಗೈಯಲ್ಲಿ ಕೂತಿದ್ದ. ಅಂಗರಕ್ಷಕ ಬಂದಲ್ಲ, ಇವನ್ ತಲೆ ಹಾಸ್ಕೊಂಡು ಹೋದ. ಮತ್ತೆ ರಾಜ, ಇವನ್ ಯಾಕೆ ಕೊಂದಿಯೋ ಮರಯ್ಯ,
ಇಬ್ಬರನ್ನೂ ಕೊಂದು ಹಾಕಿದೆಯಲ್ಲೋ, ಮೂರನೇದನ್ನು ಕರೆಸಿದ. ನಿಮ್ಮ ಸ್ನೇಹಿತರು ಏನಾದ್ರು ಅಂತ ಕೇಳಿದ. ಅದಕ್ಕೆ ಉತ್ತರ ಬಹಳ ಚೆನ್ನಾಗಿದೆ ಸ್ವಾಮಿ ಒಂದು. ಸುಲ್ತಾನ್ರೇ, ಹೊನ್ನು ಹೆಣ್ಣು ಕೊಟ್ಟು ನೀವೇ ಅವರಿಬ್ಬರದು ತಲೆ ತೆಗೆದ್ರಿ. ಭಗವಂತನ ಕೃಪೆ ಇಲ್ಲದೆ ಏನಾದರೂ ಪಡೆದ್ರೆ ಆಗೋದಿಂತ ಅನಾಹುತಾನೆ. ಅದಕ್ಕೆ ನಾನು ಬೇಡಿದ್ರೆ ಭಗವಂತನನ್ನೇ ಬೇಡೋದು. ನಾನು ಕೊಲ್ಲಬೇಕು ಅಂತ 2 ಸಲ ಕಳಿಸಿದ್ರಿ, 2 ಸಲ ಭಗವಂತ ಉಳಿಸಿದ. ಅವ್ರು ಉದ್ಧಾರ ಮಾಡಬೇಕು ಅಂತ ಹಣ ಕೊಟ್ರಿ, ಹೆಣ್ಣು ಕೊಟ್ರಿ, ಇಬ್ಬರದು ಪ್ರಾಣ ನೀವೇ ತೆಗೆದ್ರಿ. ಅದಕ್ಕೆ ನಾನು ನಿಮ್ಮನ್ನು ಕೇಳೋಲ್ಲ ಸ್ವಾಮಿ, ಆದರೆ ಒಂದು ವಿನಂತಿ ಇದೆ. ತಾವು ಕೊಲಿಸಿದಿರಲ್ಲ, ಇಬ್ಬರ ಪರಿವಾರಕ್ಕೆ ಏನಾದರೂ ಸಹಾಯ ಮಾಡಿ ಅಂತ ಹೇಳಿ ಆ ಹೊನ್ನು ಹೆಣ್ಣನ್ನು ಅಲ್ಲೇ ಬಿಟ್ಟು ಹೊರಟು ಹೋದ. ಇದು ಕತೆ. ಈ ಸಂದೇಶ ನಮಗೇನು ಸಿಕ್ತು? ನಾವು ಪರಿಶ್ರಮದಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ನಮಗೆ ದೊರಕಬೇಕಾದದ್ದನ್ನು ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ. ನಮಗೆ ಸಲ್ಲದಂಥ ಯಾರದೋ ಕೃಪೆಯಿಂದ ಮೋಸ ಮಾಡದಂಥ ವಸ್ತುಗಳು ನಮ್ಗೆ ಒಳ್ಳೇದು ಮಾಡ್ತವೆ ಅಂತ ಖಂಡಿತ ಹೇಳಲ್ಲ, ಆದರೆ ಅಪಾಯವನ್ನು ಖಂಡಿತವಾಗಿ ಮಾಡ್ತವೆ.